This is totally unexpected from the Vijay. Literally, per life 20 lakh rupees. If you got injured, 2 lakh rupees. ನೀನು ತಗೊಳ್ಳೋ ಚಾರ್ಜಸ್ ಬಂದು 150ರಿಂದ 200 ಕೋಟಿ ಚಾರ್ಜ್ ಮಾಡ್ತೀಯ ಒಂದು ಫಿಲಿಮ್ ಮಾಡೋಕ್ಕೆ. ಎಷ್ಟು 40-50 ದಿನ ನೀನು ಶೂಟಿಂಗ್ ಮಾಡೋದು. ಈ ವಿಡಿಯೋ ನೋಡಿದ್ಮೇಲೆ ತುಂಬ ಬೇಜಾರಾಗುತ್ತೆ. ಬಿಕಾಸ್ ವಿಜಯ್ ಕಡೆಯಿಂದ ಇದಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಪ್ರಾಣದ ವ್ಯಾಲ್ಯೂ 20 ಲಕ್ಷ, ಬರೀ 20 ಲಕ್ಷಕ್ಕೆ ಬೆಲೆ ಮಾಡಿದ್ದಾರೆ. ಆ್ಯಂಡ್ 41 ಜನ ಸತ್ತಿರೋದಲ್ಲಿ ಟೋಟಲ್. ಅರೌಂಡ್ 8 crores ಕೊಟ್ಟರೆ ನಿಂದೆಲ್ಲ ಮುಗಿಸ್ಕೊಂಡ್ಬಿಟ್ಟೆ. 10 ಕೋಟಿ ಒಳಗಡೆ ನಿಂದೊಂದು ಫಿಲಿಮ್ಗೆ ನೀನು ತಗೊಳ್ಳೋ ಚಾರ್ಜಸ್ ಬಂದು 150ರಿಂದ 200 ಕೋಟಿ ಚಾರ್ಜ್ ಮಾಡ್ತೀಯ ಒಂದು ಫಿಲಿಮ್ ಮಾಡೋಕ್ಕೆ. ಎಷ್ಟು 40-50 ದಿನ ನೀನು ಶೂಟಿಂಗ್ ಮಾಡೋದು. ಅಂಥದ್ದು 41 ಜನ ನಿನ್ನ ಪಾರ್ಟಿಗೆ ಬಂದು ನಿನ್ನ ಪಾರ್ಟಿ ಮೀಟಿಂಗ್ ಬಂದು ಸತ್ತೋಗಿದ್ರೆ, ಆ್ಯಂಡ್ ತುಂಬ ಜನ ಬಂದು ಇಂಜುರಿ ಆಗಿರೋರಿಗೆ 2 ಲಕ್ಷ, ಸತ್ತೋಗಿರೋರಿಗೆ 20 ಲಕ್ಷ. ವಾವ್, ನೆಕ್ಸ್ಟ್ ಲೆವೆಲ್ ವಿಜಯ್. ಲಿಟ್ರಲಿ ದಿಸ್ ಇಸ್ ಟೋಟಲ್ ಅನ್ಎಕ್ಸ್ಪೆಕ್ಟೆಡ್ ಫ್ರಮ್ ಯುವರ್ ಎಂಡ್. ಆ್ಯಂಡ್ ಆಲ್ಮೋಸ್ಟ್ ಇನ್ಸಿಡೆಂಟ್ ಆದಮೇಲೆ 30 days, ಇಟ್ಸ್ ಫ್ರೀಕಿಂಗ್ 30 days. ಇಷ್ಟು ದಿನ ಏನು ಮಾಡ್ತಾ ಇದ್ದಾರೆ ವಿಜಯ್ ಅವರೇ? ಆ್ಯಂಡ್ ಶೇಮನ್ ತಮಿಳ್ನಾಡು ಗೌರ್ಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಇಶ್ಯೂ ಆಗಿ ಇನ್ನೂ 30 days ಆದರೂ ಕೂಡ ಇನ್ನೂ ಯಾವುದೇ ಥರ ರೆಸ್ಪಾನ್ಸ್ ಆಗಿರಲಿ, ಇಲ್ಲ ಗೌರ್ಮೆಂಟ್ ಕಡೆಯಿಂದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ ಕಾರಣ ಯಾರಾಗಿರೋರನ್ನ ಅರೆಸ್ಟ್ ಮಾಡೋದಾಗಲಿ ಏನೂ ನಡೀತಿಲ್ಲ. ಬಟ್ ಐ ಡೋಂಟ್ ನೋ, 41 ಜನ ಸತ್ತೋಗಿದ್ರು, ಅದಕ್ಕೆ ಯಾವುದೇ ಒಂಥರ ಮಾನವೀಯತೆ ತೋರಿಸೋದನ್ನು ಆ ಗೌರ್ಮೆಂಟ್ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಅವ್ರಿಗೆ ಏನೇ ಇಶ್ಯೂಸ್ ಇರ್ಬೋದು, ಬಟ್ ಇಟ್ಸ್ ಕಮ್ಸ್ ಟು ಪಬ್ಲಿಕ್ ಪ್ರಾಬ್ಲಮ್ ಅಂತ ಹೇಳಿದಾಗ ಎಲ್ಲರೂ ಒಟ್ಟಿಗೆ ಬಂದು ಆ ಇಶ್ಯೂನ ಸಾಲ್ವ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಗೌರ್ಮೆಂಟ್ ಕಂಪ್ಲೀಟ್ಲಿ ಫೇಲ್ಡ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ವಿಜಯ್ ಅವರು, ನನಗೆ ಈ ಇನ್ಸಿಡೆಂಟ್ ಆದಮೇಲೆ ಲಿಟ್ರಲಿ ಹೇಳ್ತಿದ್ದೀನಿ, ಡೌಟೇ ಗುರು. ಅವ್ರಿಗೆಲ್ಲದು ಲಿಟ್ರಲಿ ಡೌಟೇ ಅನಿಸುತ್ತೆ. ಹೋಪ್ ಏನೇ ಆಗಲಿ, ಸ್ವಲ್ಪ ದಿನ ಕಾಯ್ದು ನೋಡೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್ ಟು ದಿ ಕಿರಿಕಿಂಗ್ ಚಾನಲ್. ಕಂಟೆಂಟ್ ಇಷ್ಟ ಆಗಿದ್ರೆ ಚೆಕ್ಔಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬಾಯ್.